ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜಾಬ್ ಅಪ್ಡೇಟ್ಸು. ಈ ಒಂದು ವಿಡಿಯೋದಲ್ಲಿ ನಾನು ಫ್ರೆಷರ್ ಸ್ಟೂಡೆಂಟ್ಸ್ಗಳಿಗೆ ಯಾರ್ಯಾರು ಇಂಟರ್ನ್ಶಿಪ್ಪನ್ನು ನೋಡ್ತಾ ಇದ್ದೀರಾ, ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಎಲ್ಲಿ ಇಂಟರ್ನ್ಶಿಪ್ ಅಪಾರ್ಚುನಿಟಿ ಇದೆ ಅಂತ ನೋಡ್ತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಕಂಪನಿ ರೆಡ್ ಹ್ಯಾಟ್ ಅವರಿಂದ ಇಂಟರ್ನ್ಶಿಪ್ ಓಪನಿಂಗ್ ಬಂದಿದೆ. ಇದು ನೀವು ಯಾವ ಇಯರ್ ಆದರೂ ಓಕೆ, ಯಾಕಂದರೆ ಇದ್ರ ಎಲಿಜಿಬಿಲಿಟಿ ಏನು, ಸ್ಟೈಫಂಡ್ ಕೊಡ್ತಾರಾ ಇಲ್ವಾ, ಮತ್ತು ಯಾರು ಅಪ್ಲೈ ಮಾಡ್ಬೋದು, ಅವ್ರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನೀವೇನು ಪ್ರಿಪೇರ್ ಆಗಬೇಕು, ಅದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಯಾರ್ಯಾರು ಈ ವಿಡಿಯೋಗೆ ಅಥವಾ ಈ ಚಾನಲ್ಗೆ ಹೊಸಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇಂಟರ್ನ್ಶಿಪ್ ಆಪರ್ಚುನಿಟಿ, ಫ್ರೆಷರ್ಸ್ ಜಾಬ್ ಓಪನಿಂಗ್ಸು, ಎಕ್ಸ್ಪೀರಿಯನ್ಸ್ಡ್ ಜಾಬ್ ಓಪನಿಂಗ್ಸು ಎಲ್ಲದನ್ನು ಕೂಡ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಈ ವಿಡಿಯೋಗಳು ನಿಮಗೆ ಮಿಸ್ ಆಗಬಾರ್ದು ಅಂತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇನ್ಸೈಟ್ ಇದಿರೋದು ಆನ್ ಸೈಟ್ ಅಂತ ಹೇಳಿದ್ರೆ ಕಂಪನಿಗೆ ಹೋಗಬೇಕು. ಇಟ್ ಈಸ್ ನಾಟ್ ವರ್ಕ್ ಫ್ರಮ್ ಹೋಮ್ ಅಥವಾ ಹೈಬ್ರಿಡ್ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಆನ್ ಸೈಟ್. ಪುಣೆಯಲ್ಲೂ ಇದೆ, ಬ್ಯಾಂಗ್ಳೂರಲ್ಲೂ ಇದೆ. ನಿನ್ನೆ ಪೋಸ್ಟ್ ಮಾಡಿದ್ದು ಆ್ಯಕ್ಚುಲಿ, ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ, ನಿನ್ನೆ ಪೋಸ್ಟ್ ಮಾಡಿದ್ರು. ಓಕೆ, ಇಂಟರ್ನ್ಶಿಪ್ ಸ್ಟೂಡೆಂಟ್ಸ್ ಇದು ಯಾರ್ಯಾರು ಮಾಡ್ಬೋದು, ಇಲ್ಲಿ ರೋಲ್ ಏನು. ವಿ ಆರ್ ಕರೆಂಟ್ಲಿ ಲುಕಿಂಗ್ ಫಾರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಟರ್ನ್ ಟು ಜಾಯ್ನ್ ಅಸ್ ಇನ್ ಪುಣೆ ಇಂಡಿಯಾ. ಅದರಲ್ಲಿ ಪುಣೆ ಇಂಡಿಯಾ ಅಂತ ಹೇಳಿದ್ದಾರೆ, ಪುಣೆಯಲ್ಲೂ ಇದೆ ಆ್ಯಂಡ್ ಈವನ್ ಬ್ಯಾಂಗ್ಳೂರಲ್ಲೂ ಇದೆ. ಪುಣೆ ಆದರೂ ನೋ ಪ್ರಾಬ್ಲಮ್, ಹೋಗ್ಬೋದು. ಯು ವಿಲ್ ವರ್ಕ್ ಕ್ಲೋಸ್ಲಿ ವಿತ್ ದ ಸೀನಿಯರ್ ಮೆಂಟರ್ ಟು ಗೇನ್ ಟೆಕ್ನಿಕಲ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಫೀಲ್ಡ್ ಇನ್ ದಿಸ್ ರೋಲ್. ಯು ವಿಲ್ ವರ್ಕ್ ಇನ್ ಎನ್ ಎನ್ವೈರ್ಮೆಂಟ್ ವೇರ್ ಡಿವರ್ಸ್ ಪ್ರಾಸ್ಪೆಕ್ಟಿವ್ಸ್ ಆರ್ ಇನ್ವೈಟೆಡ್. ಎನಿವೆ, ನಾನು ಇದ್ರ ಬಗ್ಗೆ ಎಲ್ಲ ಹೆಚ್ಚು ಡಿಸ್ಕಷನ್ ಮಾಡೋದಿಲ್ಲ. ಓಕೆ, ಸೊ ಇದರಲ್ಲಿ ಏನೇನಿದೆ, ದ ಫೋಕಸ್ ಫಾರ್ ರೆಡ್ ಹ್ಯಾಟ್ಸ್ ಇಂಟರ್ನ್ ಪ್ರೋಗ್ರಾಮ್ ಇಸ್ ಅ ಡ್ಯುವೆಲ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ದ ಎಮರ್ಜಿಂಗ್ ಟ್ಯಾಲೆಂಟೆಡ್ ಟೀಮ್ ಆ್ಯಂಡ್ ಅವರ್ ಇಂಟರ್ನ್ ಮ್ಯಾನೇಜರ್ಸ್. ಅಂದರೆ ನೋಡಿ ಯಾರ್ಯಾರ ಮಧ್ಯೆ ಅದು ಇದಿದೆ ನೋಡಿ, ಪಾರ್ಟ್ನರ್ಶಿಪ್. ಲೈಕ್ ವಿ ಕ್ಯಾನ್ ಆಫರ್ ಯು ಪ್ರೊಫೆಷನಲ್ ಡೆವಲಪ್ಮೆಂಟು, ಸೋಷಿಯಲ್ ಎಂಗೇಜ್ಮೆಂಟ್ ಆ್ಯಂಡ್ ನೆಟ್ವರ್ಕಿಂಗು, ಪರ್ಫಾರ್ಮೆನ್ಸ್ ಆ್ಯಂಡ್ ಡೆವಲಪ್ಮೆಂಟು ಆ್ಯಂಡ್ ಮೀನಿಂಗ್ಫುಲ್ ವರ್ಕ್ ಥ್ರೂ ಔಟ್ ಯುವರ್ ಟೈಮ್ ಎಟ್ ರೆಡ್ ಹ್ಯಾಟ್. 6 months ಇಂಟರ್ನ್ಶಿಪ್ ಇರುತ್ತೆ ರೆಡ್ ಹ್ಯಾಟಲ್ಲಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಟರ್ನ್. ಅವ್ರು ಸ್ಪೆಸಿಫಿಕಲಿ ಇದರಲ್ಲಿ ಪುಣೆ ಅಂತ ಹೇಳಿದ್ದಾರೆ, ಈವನ್ ಬ್ಯಾಂಗ್ಳೂರಲ್ಲೂ ಕೂಡ ಇದೆ, ಆಯಿತಾ. ಜಾಬ್ ರೆಸ್ಪಾನ್ಸಿಬಿಲಿಟಿ, ನೀವು ಇನ್ ಕೇಸ್ ಇಂಟರ್ನ್ಶಿಪ್ ಆದಮೇಲೆ ನಿಮಗೆ ಜಾಬ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ವರ್ಕ್ ಕ್ಲೋಸ್ಲಿ ವಿತ್ ಯುವರ್ ಮೆಂಟರ್ ಟು ಸಾಲ್ವ್ ಚಾಲೆಂಜಿಂಗ್ ಆ್ಯಂಡ್ ಕಾಂಪ್ಲೆಕ್ಸ್ ಬಿಸ್ನೆಸ್ ಪ್ರಾಬ್ಲಮ್ಸ್. ಅಂದರೆ ನೀವು ಬಿಗ್ ಟೀಮ್ ಜೊತೆ, ಒಂದೊಳ್ಳೆ ಟೀಮ್ಗಳ ಜೊತೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ಚಾಲೆಂಜಿಂಗ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀರಾ, ತುಂಬ ಯೂಸ್ಫುಲ್ ಇದೆ. ಕೊಲಾಬರೇಟಿವ್ಲಿ ಡಿಸ್ಕ್ರೈಬ್ ಆ್ಯಂಡ್ ಸೈಜ್ ದ ವರ್ಕ್ ಟು ಬಿ ಡನ್ ಆ್ಯಂಡ್ ದೆನ್ ಇಂಪ್ಲಿಮೆಂಟ್ ದ ಸೊಲ್ಯೂಷನ್. ಅಂದರೆ ಈಗ ಒಂದು ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮಿಗೆ ಫಸ್ಟಿಗೆ ಏನು ಸೊಲ್ಯೂಷನ್ ಇದೆ ಅಂತ ಹೇಳಬೇಕು, ಅದಾದ ನಂತರ ಇಂಪ್ಲಿಮೆಂಟ್ ಮಾಡಬೇಕು. ರೈಟ್ ಕೋಡ್ ಆ್ಯಂಡ್ ಆಟೋಮೇಟೆಡ್ ಟೆಸ್ಟ್ ಫಾರ್ ದ ಕಂಟಿನ್ಯೂಸ್ ಡೆಲಿವರಿ ಪೈಪ್ಲೈನ್. ಕೋಡನ್ನು ಬರೀಬೇಕು, ಅದನ್ನು ಟೆಸ್ಟ್ ಮಾಡಬೇಕು, ಅದು ಸೂಟೇಬಲ್ ಇದೆಯಾ ಅಂತ ನೋಡಬೇಕು, ಈ ಥರ. ಓಕೆ, ನೆಟ್ವರ್ಕ್ ವಿತ್ ಅದರ್ ಟ್ಯಾಲೆಂಟೆಡ್ ಇಂಟರ್ನ್ಸ್. ನಿಮಗೆ ಎನಿವೆ ನೀವು ಕಂಪನಿಯಲ್ಲಿದ್ದಾಗ ಅದರ್ ಟ್ಯಾಲೆಂಟೆಡ್ ಇಂಟರ್ನ್ಸ್ ಜೊತೆ ನೀವು ಕೂಡ ಕನೆಕ್ಟ್ ಇರ್ತೀರಾ. ಪ್ಲಸ್ ಯಾರ್ಯಾರು ಆಲ್ರೆಡಿ ಜಾಬ್ ಮಾಡ್ತಾ ಇರ್ತಾರೆ ಆ ಕಂಪನಿಯಲ್ಲಿ, ಅವ್ರ ಜೊತೆಗೂ ಕೂಡ ಕನೆಕ್ಷನ್ ಇರುತ್ತೆ. ಸೊ ಇಟ್ ವಿಲ್ ಬಿ ಗುಡ್ ಬಿಕಾಸ್ ರೆಡ್ ಹ್ಯಾಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕಂಪನಿ. ಓಕೆ, ಯಾರ್ಯಾರು ಅಪ್ಲೈ ಮಾಡ್ಬೋದು, ಕರೆಂಟ್ಲಿ ಪರ್ಸ್ಯೂವಿಂಗ್ ಅ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ರಿಲೇಟೆಡ್ ಫೀಲ್ಡ್. ಯಾರು ಕೂಡ ಆಗ್ಬೋದು, 3rd year ಆಗಿರಿ, ಫೈನಲ್ ಇಯರು ಆಗಿರಿ, ನೋ ಪ್ರಾಬ್ಲಮ್. ಯು ಶುಡ್ ಬಿ ಕರೆಂಟ್ಲಿ ಪರ್ಸ್ಯೂವಿಂಗ್ ಅ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಫೀಲ್ಡಲ್ಲಿ ಯಾವುದಾದ್ರೂ ಓಕೆ. ಅವರು ಎರಡನೇದು ನಿಮಗೆ ಕೋಡಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು, ಯಾವುದಾದ್ರೂ ಓಕೆ. ಜಾವಾ ಆದರೂ ಓಕೆ, ಸಿ ಆದರೂ ಓಕೆ, ಜಾವಾ ಸ್ಕ್ರಿಪ್ಟ್ ಆದರೂ ಓಕೆ, ಅಥವಾ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಪೈಥಾನ್ ಆದರೂ ಓಕೆ. ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಲ್ಲಿ ಬಂದಾಗ ನಿಮ್ಮ ಜಾವಾ ಸ್ಕ್ರಿಪ್ಟ್ ಆದರೂ ಓಕೆ, ಪೈಥಾನ್ ಆದರೂ ಓಕೆ, ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದಾಗ ಜಾವಾ, CPP ಯಾವುದಾದ್ರೂ ಫೈನ್. ಓಕೆ, ಕೋಡಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. 3ನೇದು ಎಕ್ಸ್ಪೀರಿಯನ್ಸ್ ಯೂಸಿಂಗ್ ರಿಲೇಷನಲ್ ಡೇಟಾಬೇಸಸ್, ಎನಿ ಡೇಟಾಬೇಸ್, MySQL ಆದರೂ ಓಕೆ, ಅಥವಾ ನಾನ್ ರಿಲೇಷನಲ್ ಡೇಟಾಬೇಸಸ್, MongoDB ಆದರೂ ಓಕೆ. ಎನಿ ಡೇಟಾಬೇಸ್, MySQL ಇಸ್ ಅ ರಿಲೇಷನಲ್ ಡೇಟಾಬೇಸ್, ವ್ಯಾರಸ್ MongoDB ಇಸ್ ಅ ನಾನ್ ರಿಲೇಷನಲ್ ಡೇಟಾಬೇಸ್. ಓಕೆ, ಅದಾದ ನಂತರ ಬೇಸಿಕ್ ನಾಲೆಜ್ ಯಾವುದ್ರ ಬಗ್ಗೆ ಇರಬೇಕು, ಈಗ ರಿಯಾಕ್ಟ್, ಆ್ಯಂಗ್ಯುಲರ್ ಯಾವುದಾದ್ರೂ, ಎನಿಥಿಂಗ್ ಇಸ್ ಫೈನ್. ಬೇಸಿಕ್, ಎಲ್ಲದೂ ಬೇಸಿಕ್ ನಾಲೆಜ್ ಕೇಳ್ತಾ ಇರೋದು, ಯಾವುದು ಕೂಡ ಇನ್ ಡೆಪ್ತ್ ಕೇಳ್ತಾ ಇಲ್ಲ. ನೆಕ್ಸ್ಟ್ ಎಜೈಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆ್ಯಂಡ್ ಮೆಥಡಾಲಜೀಸ್. ಅಂದರೆ ನಿಮಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ಅದರಲ್ಲಿ ನಿಮಗೆ ಅಜೈಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ, ಅದರ ಮೆಥಡಾಲಜಿ ಬಗ್ಗೆ ಹೇಳ್ತಾರೆ. ಸೊ ಅದು ಗೊತ್ತಿದ್ರೆ ಒಳ್ಳೆಯದು. ಯುನಿಕ್ಸ್ ಅಥವಾ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಾಲೆಜ್ ಇರಬೇಕು. ಓಕೆ, ಇದಿಷ್ಟು ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಹೆಚ್ಚಾಗಿ ಲಿನಿಕ್ಸ್ ಯಾವುದಾದ್ರೂ ಓಕೆ, ಎನಿಥಿಂಗ್ ಇಸ್ ಫೈನ್, ಯುನಿಕ್ಸ್ ಆರ್ ಲಿನಿಕ್ಸ್, ಎನಿ ಆಪರೇಟಿಂಗ್ ಸಿಸ್ಟಮ್, ನೋ ಪ್ರಾಬ್ಲಮ್. ಓಕೆ, ಸೊ ಪ್ಯಾಷನ್, ಕ್ಯೂರಿಯಾಸಿಟಿ ಆ್ಯಂಡ್ ಡಿಸೈರ್ ಟು ಕ್ರಿಯೇಟ್ ನ್ಯೂ ಥಿಂಗ್ಸ್ ಆ್ಯಂಡ್ ಎಕ್ಸಾಮಿನ್ ಹೌ ಥಿಂಗ್ಸ್ ವರ್ಕ್ ಇಂಟರ್ನಲಿ. ಅಂದರೆ ಇಂಟರ್ನಲಿ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ಜಾಸ್ತಿ ಕ್ಯೂರಿಯಸ್ ಆಗಿರಬೇಕು, ಕಲೀಲಿಕ್ಕೆ. ಓಕೆ, ಯು ಶುಡ್ ಬಿ ರೆಡಿ ಟು ಲರ್ನ್, ಆ ಥರ. ಓಕೆ, ಇದಿಷ್ಟು
ಅದಾದಮೇಲೆ ಪ್ಲಸ್ ಪಾಯಿಂಟ್ ಯಾವುದು ಅಂತ ಕೇಳಿದ್ರೆ, ಯಾವುದಾದ್ರೂ ಓಪನ್ ಸೋರ್ಸಿಗೆ ನೀವು ಇದು ಮಾಡಿದರೆ, ಗಿಟಬ್ಬಲ್ಲಿ ನಿಮ್ಮದು ಓಪನ್ ಸೋರ್ಸ್ ಕೊಟ್ಟಿದ್ದರೆ ಅಂದರೆ ಕಾಂಟ್ರಿಬ್ಯೂಷನ್ ಮಾಡಿದರೆ, ದಟ್ ಈಸ್ ಆ್ಯಡೆಡ್. ಮಾಡಲೇಬೇಕಂತಿಲ್ಲ, ಮಾಡಿದರೆ ಒಳ್ಳೆಯದು, ವೆಲ್ ಆ್ಯಂಡ್ ಗುಡ್. ಬಟ್ ಸಿಂಪಲ್ಲಾಗಿ ನಾನು ಹೇಳ್ತೇನೆ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ಫೈನ್. ಅವ್ರು ಫಸ್ಟ್ ಕೇಳ್ತಾ ಇರೋದು ಅದನ್ನೇ. ಎರಡನೇದಾಗಿ ಅವ್ರು ಕೇಳ್ತಾ ಇರೋದು SQL, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜು, ಮೈಟ್ ಬಿ MySQL, ರಿಲೇಷನಲ್ ಡೇಟಾಬೇಸ್ ಆಗಿರೋ MySQL ಆದರೂ ಓಕೆ, ಅಥವಾ ನಾನ್ ರಿಲೇಷನಲ್ ಡೇಟಾಬೇಸ್ ಆಗಿರುವಂತಹ MongoDB ಆದರೂ ನೋ ಪ್ರಾಬ್ಲಮ್, ಎನಿಥಿಂಗ್ ಇಸ್ ಫೈನ್. ಅದಾದಮೇಲೆ ನಿಮಗೆ ಏನು ಹೇಳ್ತಾರೆ, JS ಫ್ರೇಮ್ವರ್ಕ್ಸ್, ಜಾವಾ ಸ್ಕ್ರಿಪ್ಟ್ ಫ್ರೇಮ್ವರ್ಕ್ಸ್ ನಿಮ್ಗೆ ಯಾವುದಾದ್ರೂ ಓಕೆ, ರಿಯಾಕ್ಟ್, ಆ್ಯಂಗ್ಯುಲರ್, ಎನಿಥಿಂಗ್ ಇಸ್ ಫೈನ್. ಅದಾದ ನಂತರ ಅಜೈಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ರಿಲೇಟೆಡ್ ಬಂದರೆ ಇನ್ನೂ ಒಳ್ಳೆಯದು. ದೆನ್ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್, ಯುನಿಕ್ಸ್ ಆರ್ ಲಿನೆಕ್ಸ್, ಓಕೆ, ಲೈನೆಕ್ಸ್ ಆದರೂ ಓಕೆ, ಯುನಿಕ್ಸ್ ಆದರೂ ಓಕೆ, ಫೈನಾ. ಮತ್ತು ಕಲಿಯುವಂಥ ಒಂದು ಅಂದರೆ ಯು ಶುಡ್ ಬಿ ಓಪನ್ ಟು ಲರ್ನ್ ನ್ಯೂ ಥಿಂಗ್ಸ್, ನ್ಯೂ ಟೆಕ್ನಾಲಜಿ, ಓಕೆ. ಈಗ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಇವ್ರದ್ದು ಫಸ್ಟ್ ರೌಂಡ್ ಏನಿರುತ್ತೆ, ರೆಡ್ ಹ್ಯಾಟ್ ಅವ್ರದ್ದು ಫಸ್ಟ್ ರೌಂಡ್ ಲೈಕ್ ಅ ಸ್ಕ್ರೀನಿಂಗ್. ನಿಮ್ಮಲ್ಲಿ ಫಿಲ್ಟ್ರೇಷನ್ ಬೇಕಲ್ಲ, ನೀವು ರೆಸ್ಯೂಮೇನ ಅಪ್ಲೋಡ್ ಮಾಡ್ತೀರಾ, ಇಲ್ಲಿ ಅಪ್ಲೈ ಅಂತ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಅದೆಲ್ಲ ಕೇಳುತ್ತೆ ಬೇಸಿಕ್, ಇದನ್ನು ಅಪ್ಲೈ ಮಾಡಿದ ನಂತರ ಸ್ವಲ್ಪ ದಿನದ ನಂತರ ನಿಮಗೆ ಮೇಲ್ ಬರುತ್ತೆ. ಶಾರ್ಟ್ ಲಿಸ್ಟ್ ಆದರೆ ನಿಮ್ಮ ರೆಸ್ಯೂಮೆ ಅವರಿಗೆ ಇಷ್ಟ ಆಗಿದ್ದರೆ, ನಿಮ್ಗೆ ಅಂದರೆ ಅವರ ರಿಕ್ವೈರ್ಮೆಂಟು ಮತ್ತು ನಿಮ್ಮದು ರೆಸ್ಯೂಮೆ ಅದಕ್ಕೆ ಮ್ಯಾಚ್ ಆದರೆ ನಿಮಗೆ ಮೇಲ್ ಬರುತ್ತೆ. ಫಸ್ಟ್ ರೌಂಡ್ ಏನಿರುತ್ತೆ ಕೇಳಿದರೆ, ನಿಮಗೆ MCQ ಕ್ವಶನ್ಸು ಇರ್ಬೋದು, ಕೋಡಿಂಗು ಇರ್ಬೋದು. ವೆರಿ ಇಂಪಾರ್ಟೆಂಟು, ಕೋಡಿಂಗು ಇರ್ಬೋದು, MCQ ಕ್ವಶನ್ಸು ಇರ್ಬೋದು. ಸೊ MCQ ಕ್ವಶನ್ ಕೇಳಿದರೆ ಯಾವುದ್ರ ಮೇಲೆ ಕ್ವಶನ್ ಕೇಳ್ತಾರೆ, SQL ಮತ್ತು ಆಪ್ಟಿಟ್ಯೂಡ್ ಇರುತ್ತೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇದು, CS ಫಂಡಮೆಂಟಲ್ಸ್. ಈಗ ಫಂಡಮೆಂಟಲ್ ಸಬ್ಜೆಕ್ಟ್ಸ್ಗಳಿದೆಯಲ್ಲ, ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು, ಅವ್ರು ಆಲ್ರೆಡಿ ಅಲ್ಲಿ ಹೇಳಿದಾರಲ್ಲ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಇರ್ಬೋದು, ಅಥವಾ DBMS ಸಬ್ಜೆಕ್ಟ್ ಇರ್ಬೋದು, ಇಂಥ ಸಬ್ಜೆಕ್ಟ್ ಮೇಲೆ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ಇರ್ಬೋದು, ಇದ್ರ ಮೇಲೆ ನಿಮಗೆ ಏನು ಸಿಂಪಲ್ಲು ಇದಿರುತ್ತೆ, ಏನು ಹೇಳ್ತಾರೆ, MCQ ಕ್ವಶನ್ಸ್ ಇರುತ್ತೆ. ಪ್ರೋಗ್ರಾಮಿಂಗ್ ಇದ್ದರೆ ಜಾವಾ ಅಥವಾ ಪೈಥಾನ್ ಯಾವುದ್ರಲ್ಲಾದರೂ ಕೂಡ ಪ್ರೋಗ್ರಾಮಿಂಗ್ ಬರಲಿಕ್ಕಿರುತ್ತೆ. ಒಂದು ಕೋಡ್ ಇರ್ಬೋದು, ಕೋಡಿಂಗ್ ಮಾಡಲಿಕ್ಕಿರ್ಬೋದು, ಉಳಿದಿರೋದು ನಿಮ್ಗೆ ಏನು ಹೇಳ್ತಾರೆ, MCQ ಇರ್ಬೋದು. MCQ ಕೇಳಿದ್ರು ಕೂಡ ನಿಮಗೆ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ ಮೇಲೂ MCQ ಇರುತ್ತೆ. ಮತ್ತು CS ಫಂಡಮೆಂಟಲ್ಸು, ಆಪರೇಟಿಂಗ್ ಸಿಸ್ಟಮ್, DBMS, ಕಂಪ್ಯೂಟರ್ ನೆಟ್ವರ್ಕ್ಸು, ಇದ್ರ ಮೇಲೆ MCQ ಇರುತ್ತೆ. ಪ್ಲಸ್ SQL ಮೇಲೆ ಕೇಳ್ತಾರೆ, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್, ಪ್ಲಸ್ ಆಪ್ಟಿಟ್ಯೂಡ್, ಬೇಸಿಕ್ ಮ್ಯಾಥಮೆಟಿಕ್ಸ್. ಇದು ಫಸ್ಟ್ ರೌಂಡ್ ಇರುತ್ತೆ, ಸರಿನಾ? ಗೊತ್ತಾಯ್ತಲ್ಲ. ಇದಾದ ನಂತರ ನೀವು ಇದನ್ನು ಕ್ಲಿಯರ್ ಮಾಡಿದರೆ, ಬೇಸಿಕ್ ಇರುತ್ತೆ, ತುಂಬ ಇನ್ಡೆಪ್ತಾಗಿ ಕೇಳೋದಿಲ್ಲ, ಬೇಸಿಕ್ ಕ್ವಶನ್ಸ್ಗಳಿರುತ್ತೆ. ಸೆಕೆಂಡ್ ಒನ್ ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ. ನೀವು ಇನ್ ಕೇಸ್ ಇದನ್ನು ಪಾಸ್ ಆದರೆ ಅಂತ ಅಂದ್ಕೊಳ್ಳಿ, ಸೆಕೆಂಡ್ ರೌಂಡ್ ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ. ಇದರಲ್ಲಿ ನಿಮ್ಮದು ಫೇವ್ರೇಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಾರೆ. ಅದ್ರ ಮೇಲೆ ಕೋಡಿಂಗ್ ಬರಲಿಕ್ಕೆ ಕೇಳ್ಬೋದು, 1 ಅಥವಾ 2, ನಾಟ್ ಮೋರ್ ದನ್ ದ್ಯಾಟ್, 1 or 2 ಪ್ರೋಗ್ರಾಮಿಂಗ್ ಕೇಳ್ತಾರೆ. ಅದು ಬೇಸಿಕ್, ಅಂದರೆ ನೀವು ಲೀಡ್ ಕೋಡಲ್ಲಿ ಪ್ರೋಗ್ರಾಮನ್ನು ಸಾಲ್ವ್ ಮಾಡಿದಿದ್ರೆ ಈಸಿ ಟು ಮೀಡಿಯಮ್ ಲೆವೆಲ್ನ ಕ್ವಶನ್ಸನ್ನು ಕೇಳ್ತಾರೆ ಟೆಕ್ನಿಕಲ್ ಇಂಟರ್ವ್ಯೂವಲ್ಲಿ. ಅದಾದ ನಂತರ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಅದು ಈದರ್ ಫಸ್ಟ್ ರೌಂಡಲ್ಲೂ ಕೇಳ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲೂ ಕೇಳ್ಬೋದು, ಕೇಳ್ತಾರೆ DSA ಮೇಲೆ. ಅದಾದ ನಂತರ ನಿಮ್ಮ ರೆಸ್ಯೂಮೇಲಿ ಏನೇನು ಪ್ರಾಜೆಕ್ಟ್ಗಳನ್ನು ಮೆನ್ಷನ್ ಮಾಡಿದ್ದೀರಾ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಪಕ್ಕಾ ಕೇಳ್ತಾರೆ. ಪ್ರಾಜೆಕ್ಟ್ ಮೇಲೆ 100% ಕೇಳ್ತಾರೆ. ಓಕೆ, 1 ಅಥವಾ 2 ಕೋಡಿಂಗನ್ನು ಬರಲಿಕ್ಕೆ ಕೇಳ್ಬೋದು, 1 or 2, ನಾಟ್ ಮೋರ್ ದೆನ್ ದ್ಯಾಟ್. ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದು ಯಾವುದಾದ್ರೂ ಓಕೆ. ಇದಿಷ್ಟಿರುತ್ತೆ. ಇನ್ನು ಥರ್ಡ್ ರೌಂಡ್ ನಿಮಗೆ ಮ್ಯಾನೇಜರಲ್ ರೌಂಡ್ ಇರುತ್ತೆ. ಇಲ್ಲಿಗೆ ಟೆಕ್ನಿಕಲ್ ಇಂಟರ್ವ್ಯೂ ಆಗಿರುತ್ತೆ. ಮ್ಯಾನೇಜರಲ್ ರೌಂಡಲ್ಲಿ ಅವ್ರು ಇದೇ ಥರ ನಿಮ್ಗೆ ರೆಡ್ ಹ್ಯಾಟೇ ಹಾಕಬೇಕು, ಯಾಕೆ ರೆಡ್ ಹ್ಯಾಟನ್ನೇ ಪ್ರಿಫರ್ ಮಾಡ್ತಾ ಇದ್ದೀರಾ, ಈ ಥರ ಕ್ವಶನ್ನು. ಆ್ಯಂಡ್ ನೀವು ಈಗ ಸೆಕೆಂಡ್ ರೌಂಡ್ ಆಯಿತು ಅಂತ ಅಂದ್ಕೊಳ್ಳಿ, ಥರ್ಡ್ ರೌಂಡಿಗೆ ಹೋಗುವಾಗ ಆ ರೆಡ್ ಹ್ಯಾಟ್ ಕಂಪನಿ ಬಗ್ಗೆ, ಅವರ ಪ್ರಾಡಕ್ಟ್ ಬಗ್ಗೆ ಗೊತ್ತಿರಲಿ ನಿಮಗೆ. ಕಂಪನಿ ಏನು ಮಾಡುತ್ತೆ, ಪ್ರಾಡಕ್ಟ್ ಏನು ಮಾಡುತ್ತೆ, ಬಿಹೈಂಡ್ ದ ಸೀನ್ ಏನಾಗ್ತಾ ಇದೆ, ಕಂಪನಿ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಲಿ. ಮ್ಯಾನೇಜರಲ್ ರೌಂಡ್ ಇರುತ್ತೆ ಅಷ್ಟೇ, ಅವರೇನು ಹೆಚ್ಚಾಗಿ ಡೀಪಾಗಿ ಹೋಗೋದಿಲ್ಲ. ಯಾಕಂದರೆ ಫಸ್ಟ್ 2 ಟೆಕ್ನಿಕಲ್ ಇಂಟರ್ವ್ಯೂನ ನೀವು ಆಲ್ರೆಡಿ ಕ್ಲಿಯರ್ ಮಾಡಿರ್ತೀರ, ಮತ್ತು ನಿಮಗೆ ಇಲ್ಲಿ ಟೆಕ್ನಿಕಲ್ ಇಂಟರ್ವ್ಯೂ ಇರೋದಿಲ್ಲ. ಮ್ಯಾನೇಜರಲ್ ರೌಂಡಲ್ಲಿ ನೀವು ಯಾಕೆ ರೆಡ್ ಹ್ಯಾಟ್ ಸೇರಬೇಕು, ನೀವು ಈ ಇವರು ಯಾವುದು ಟೀಮ್ ಅವರ ಜೊತೆ ನಿಮಗೆ ನೀವು ಮಿಂಗಲ್ ಆಗ್ತೀರಾ ಇಲ್ವಾ, ಅಡ್ಜಸ್ಟ್ ಆಗ್ತೀರಾ ಇಲ್ವಾ, ಅಥವಾ ನೀವು ನ್ಯೂ ಟೆಕ್ನಾಲಜಿನ ಲರ್ನ್ ಮಾಡಲಿಕ್ಕೆ ಅಥವಾ ಕಲೀಲಿಕ್ಕೆ ರೆಡಿ ಇದ್ದೀರಾ ಇಲ್ವಾ, ಇದೆಲ್ಲದನ್ನು ಚೆಕ್ ಮಾಡಲಿಕ್ಕೆ. ಕಂಪನಿ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಇಲ್ವಾ ಅಂಥದ್ದು ಅಷ್ಟೇ, ಆಯಿತಾ. ಸೊ ಇದಿಷ್ಟಿರುತ್ತೆ, 3 ರೌಂಡ್ ಇರುತ್ತೆ. ಈಸಿ ಇರುತ್ತೆ, ತುಂಬ ಇದಿರೋದಿಲ್ಲ, ಬೇಸಿಕ್ ಟು ಮೀಡಿಯಮ್ ಅಷ್ಟೇ. ನೀವು ಲೀಡ್ ಕೋಡಲ್ಲಿ ಬೇಸಿಕ್ ಟು ಮೀಡಿಯಮ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ 100% ನೀವು ರೆಡ್ ಹ್ಯಾಟಿನ ಕೋಡಿಂಗ್ ರೌಂಡ್ಸನ್ನು ಕ್ಲಿಯರ್ ಮಾಡ್ಬೋದು. ಮತ್ತು ಉಳಿದಿದ್ದೆಲ್ಲ ಆಪ್ಟಿಟ್ಯೂಡು ಬಿಟ್ಟರೆ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಬೇಸಿಕ್ ಫಂಡಮೆಂಟಲ್ಸ್, ಆಯಿತಾ. ಈಗ ನಾನು ಹೇಳಿದ್ದೆ ನೋಡಿ, ಇಂಪಾರ್ಟೆಂಟ್ ಯಾವ್ದು ಹೇಳಿ, ಒಂದು ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್, ಇದು ಸಬ್ಜೆಕ್ಟಿವ್ ವೈಸ್ ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸಲ್ಲಿ. ಊಪರ್ ಎನಿ, ದೆನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ DBMS, SQL ಅದು ಗೊತ್ತಿರಲಿ, ಲಿನೆಕ್ಸ್ ಬಗ್ಗೆ ಗೊತ್ತಿರಲಿ, ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ. ಓಕೆ, ಸೊ ಅವರು ಕೂಡ ಹೇಳಿದ್ದಾರೆ ಇನ್ನೇನೇನು ಬೇಕು ಅಂತ ಪರ್ಟಿಕ್ಯುಲರ್ಲಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ಅದ್ರ ಬಗ್ಗೆನೇ ಕೇಳ್ತಾರೆ ಹೆಚ್ಚಾಗಿ. ಈ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ಗಳ ಬಗ್ಗೆ ಗೊತ್ತಿರಲಿ, ಆಪರೇಟಿಂಗ್ ಸಿಸ್ಟಮ್, DBMS,
ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಆಲ್ಗೋರಿದಮ್, ಕಂಪ್ಯೂಟರ್ ನೆಟ್ವರ್ಕ್ಸ್, ಸಾಫ್ಟ್ವೇರ್ ಇಂಜಿನಿಯರಿಂಗು ಇದೆಲ್ಲ ಗೊತ್ತಿರಲಿ. ಅದು ಬಿಟ್ಟು ಇಲ್ಲೇನು ಪರ್ಟಿಕ್ಯುಲರ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆ ಒಂದು ಸತಿ ಬ್ರಷ್ ಅಪ್ ಆಗಿ, ಸರಿನಾ. ಆ್ಯಂಡ್ ಕೋಡಿಂಗು ನೀವು ಲೀಡ್ ಕೋಡಲ್ಲಿ ಬೇಸಿಕ್ ಟು ಮೀಡಿಯಮ್ ಸಾಲ್ವ್ ಮಾಡಿದರೆ ಸಾಕು. ಹಾರ್ಡ್ ಲೆವೆಲ್ ಅಂತೂ ಕೇಳೋದಿಲ್ಲ ಅವರು, ಬೇಸಿಕ್ ಟು ಮೀಡಿಯಮ್ ಇದ್ದರೂ ನಿಮ್ಗೆ ಇದಿರುತ್ತೆ. ಆ್ಯಂಡ್ ಸ್ಟೈಫಂಡ್ ಕೂಡ ಇದೆ, ಅರೌಂಡ್ 35K ಅಂತ ನಾನು ನೋಡಿದ್ದೇನೆ. 35K ನಿಮಗೆ ಸ್ಟೈಫಂಡ್ ಕೂಡ ಸಿಗುತ್ತೆ. ಓಕೆ, ಇದಿಷ್ಟು ರೆಡ್ ಹ್ಯಾಟ್ನ ಇಂಟರ್ನ್ಶಿಪ್ ಬಗ್ಗೆ ಹೇಳಿದ್ದು. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಯಾರಿಗಾದರೂ ಇಂಟರ್ನ್ಶಿಪ್ ನೋಡ್ತಾ ಇದ್ದರೆ, ಸರ್ಚ್ ಮಾಡ್ತಾ ಇದ್ದರೆ ಅವರಿಗೆ ನಮ್ಮ ಈ ಚಾನಲ್ ಬಗ್ಗೆ ತಿಳಿಸಿ. ಯಾಕಂದರೆ ತುಂಬ ಇಂಟರ್ನ್ಶಿಪ್ ಇಂಟರ್ವ್ಯೂ, ಫ್ರೆಷರ್ಸ್ ಇಂಟರ್ವ್ಯೂ ಬಗ್ಗೆ ನಾನು ತಿಳಿಸ್ತಾ ಇರ್ತೇನೆ. 100% ಅವರಿಗೆ ಹೋಪ್ಫುಲಿ ಇದಾಗುತ್ತೆ, ಏನು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ಶೇರ್ ಮಾಡಿ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.